ಹಲೋ ಗೈಸ್ ಮಾತೆರೆಗ್ಲ ನಮಸ್ತೆ ನಮಸ್ಕಾರ ಯಾನ್ ನಿಕಲ್ನ ಶನಾಯ್ ಇಸ್ರೇಲ್ ಹಿಡ್ದು ನಮ್ಮ ಆ್ಯಕ್ಚುಲಿ ಸೇಫುಲ್ಲ ಮೂಲು ಇಸ್ರೇಲು ಪಂಡ ಇಸ್ರೇಲಲ್ಲಿ ವಾರ್ ನಡೀತಾ ಇದೆ. ಆ ವಿಷಯದಲ್ಲೊಂದು ಸಣ್ಣದಾಗಿ ಮಾತಾಡು ಇವತ್ತಿದ್ದು ಟಾಪಿಕ್. ಸೊ ಹಾಗೆ ಸಣ್ಣದಾಗಿ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಹಾಕುವ ಅಂತ ನಾನು. ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ. ಸದ್ಯಕ್ಕೆ ಈಗ ವಾರ್ ನಡೀತಾ ಇದೆ. ವಾರ್ ಅಂದರೆ ಇಲ್ಲಿಯ ಜನ ಹೋಗಿ ಎಲ್ಲ ಉಲ್ಟ ಪುಲ್ಟ ಮಾಡಿ ಆ ಥರದ್ದೆಲ್ಲ ವಾರ್ ಅಲ್ಲ. ಇವ್ರದ್ದು ಪ್ರಾಪರಾಗಿ ಬಾಂಬ್ ಮತ್ತು ಎಂಥ ವಾರಿಗೆಲ್ಲ ಎಂತ ಬೇಕು ನೋಡಿ ಆ ಥರದ್ದೇ ವಾರ್ ಇದು. ನಾನು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಿ. ಸೈರನ್ ಆಗ್ತದೆ. ಸೈರನ್ ಆಗುವ ಮುಂಚೆ 10 ಮಿನಿಟ್ ಮುಂಚೆ ನಮಗೆ ಮೊಬೈಲಲ್ಲಿ ಬೀಪ್ ಬರ್ತದೆ, ಸೇಫ್ ರೂಮಿಗೆ ಹೋಗಿ, ಎಲ್ಲಿ ಸೇಫ್ ಇದೆ ನಿಮಗೆ ಅಲ್ಲಿ ಹೋಗಿ ನಿಲ್ಲಿ. ಎಕ್ಸಾಂಪಲ್ ಕಾಂಕ್ರೀಟ್ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೇರ್ಸ್ ಕೆಳಗೆ, ಇಲ್ಲ ಪಾರ್ಕಿಂಗ್ ಲಾಟ್, ಮತ್ತು ಇಲ್ಲಿ ಸೇಫ್ ರೂಮ್ ಅಂತ ಒಂದು ಸಪ್ರೇಟ್ ಇರ್ತದೆ ಆಯಿತಾ. ಸೇಫ್ ರೂಮಲ್ಲಿ ಹೋಗಿ ನಾವು ಇರಬೇಕು ಒಂದು 10 ಮಿನಿಟ್ಸ್. ಆ 10 ಮಿನಿಟ್ಸ್ ಮುಂಚೆ ನಮಗೆ ಒಂದು ಮೆಸೇಜ್ ಬರ್ತದೆ, ಅದೇ ಈ ಥರ ನೀವು ಸೇಫಿಗೆ ಹೋಗಿ, ಈಗ ಇನ್ ಫ್ಯೂ ಮಿನಿಟ್ಸ್ ದೇರ್ ಈಸ್ ಗೋಯಿಂಗ್ ಟು ಬಿ ಅಟ್ಯಾಕ್ ಅಂತ. ಸೊ ಆ ಏರಿಯಾಕ್ಕೆ ಆಗುವಾಗ ನಮಗೆ ಆ ಏರಿಯಾದಲ್ಲಿ ನಮಗೆ ಬೀಪ್ ಬರೋದು. ಸೊ ಒಂದೊಂದ್ಸತಿ ಇವಾಗ ಬಾಂಬ್ ಸೌಂಡ್ಗಿಂತ ಜಾಸ್ತಿ ಮೊಬೈಲಲ್ಲಿ ಬರುವ ಬೀಪ್ ಉಂಟಲ್ಲ, ನಮಗೆ ಸಡನ್ ಪ್ಯಾನಿಕ್ ಆಗ್ತದೆ. ಸೊ ನಾವೆಲ್ಲ ಸೇಫ್ ಇದ್ದೇವೆ ಆಲ್ಮೋಸ್ಟ್, ಬಟ್ ತುಂಬ ಹಾನಿ ಆಗಿದೆ ಇಸ್ರೇಲ್ ಬಾರ್ಡರ್ಸ್ ಮತ್ತು ಕೆಲವೆಲ್ಲ ಬಿಲ್ಡಿಂಗ್ಸ್ ಎಲ್ಲ. ಆದಷ್ಟು ಇಸ್ರೇಲ್ ನಮ್ಮನ್ನು ಇಲ್ಲಿ ತುಂಬ ಸೇಫ್ ಆಗಿಟ್ಟಿದೆ. ಯಾಕೆಂದರೆ ಇವ್ರದ್ದು ಇಂಟರ್ಸೆಪ್ಟ್ ಇದಿದೆಲ್ಲ ಐರನ್ ಡೋಮ್ ಆಪ್ಷನ್ ಫ್ಯಾಂಟಾಸ್ಟಿಕ್. ನಾವು ಹೊರಗಿನಿಂದ ನೋಡುವಾಗ ನಾವೆನಿಸ್ತೇವೆ ಇಸ್ರೇಲ್ ಎಂಥ ಕಷ್ಟ ಕಂಟ್ರಿ ಮರೆ ಅಂತ. ಹಾಗೆಂತ ಇಲ್ಲ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಈ ಕಂಟ್ರಿಯ ಜನರು ಹೇಗಿರ್ತಾರೆ, ನಾವು ಅಟ್ಲೀಸ್ಟ್ ಇಲ್ಲಿ ದುರ್ದು ಊರಿಗೆ ಹೋಗ್ತೇವೆ, ಇಲ್ಲಿ ಅವರು ಇಲ್ಲೇ ಹುಟ್ಟಿ ಇಲ್ಲೇ ಆರ್ಮಿ ಅದು ಇದು ಅಂತ ಮಾಡಿ ಎಲ್ಲ ಇಲ್ಲೇ ಇರ್ತಾರಲ್ಲ ಲೈಫ್ ಲಾಂಗ್. ಅವರು ನಮ್ಗೆ ಇನ್ಸ್ಪಿರೇಷನ್. ಆ್ಯಕ್ಚುಲಿ ಅವರ ಇನ್ಸ್ಪಿರೇಷನ್ ತೊಗೊಂಡು ನಾವು ಇಲ್ಲಿ ಇರಬೇಕು. ಮತ್ತು ಇಲ್ಲಿದ ಆರ್ಮಿ ಹೇಗೆ ಅಂದರೆ ಗೈಸ್, 18 ವರ್ಷ ಆದಮೇಲೆ ಹುಡುಗರಿಗೆ 3 ವರ್ಷ ಆರ್ಮಿ ಸರ್ವಿಸ್ ಮಾಡಬೇಕು. ಓನ್ಲಿ ಅವ್ರ ಹ್ಯಾಂಡಿಕ್ಯಾಪ್ ಡಿಸೇಬಲ್ ಆದರೆ ಮಾತ್ರ ಅವರಿಗೆ ಆರ್ಮಿ ಮಾಡಲಿಕ್ಕೆ ಇಲ್ಲ, ಇಲ್ಲದಿದ್ದರೆ ಕಂಪಲ್ಸರಿ ಮಾಡಲೇಬೇಕು. ಹುಡುಗಿಯರಿಗೆ 2 ವರ್ಷ. ಸೊ ಅದಾದ ಮೇಲೆ ಅವರ ಡಿಗ್ರಿ ಮತ್ತು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಸಾಧ್ಯ, ಅಂದರೆ ಅವರಿಗೆ ಕನ್ಸೆಷನ್ ಸಿಗ್ತದೆ. ಇಲ್ಲದಿದ್ದರೆ ವಿದೌಟ್ ಆರ್ಮಿ ಮಾಡಿದರೆ ಇಲ್ಲಿ ಅವರಿಗೆ ತುಂಬ ಕಷ್ಟ, ಪೊಲೀಸ್ ಕೇಸ್ ಸಹ ಆಗ್ಬೋದು ಆರ್ಮಿ ಮಾಡಲಿಲ್ಲ ಅಂದರೆ, ವಿದೌಟ್ ರೀಸನ್, ಪ್ರಾಪರ್ ರೀಸನ್ ಬೇಕು ಅದಕ್ಕೆ. ಮತ್ತು 40 ಇಯರ್ಸ್ ತನಕ ಅವ್ರಿಗೆ ಸರ್ವಿಸ್ ಮಾಡಬೇಕಂತೆ ಇಲ್ಲಿ. ಈ ಥರ ವಾರೆಲ್ಲ ಆಗುವಾಗ ಅವ್ರು ಕರೀತಾರೆ, ಅವರಿಗೆ 40 ಏಜ್ ಆಗುವ ಒಳಗೆ ಎಂಥ ಈ ಥರ ಎಲ್ಲ ಸಿಚುವೇಶನ್ ಆದಾಗ ಗೌರ್ಮೆಂಟ್ ಕರೆದಾಗ ಅವರು ಹೋಗಬೇಕು. ಫ್ಯಾಮಿಲಿ ಮಕ್ಕಳು ಎಲ್ಲರನ್ನು ಬಿಟ್ಟು ಹೋಗಲೇಬೇಕು, ಇಲ್ಲದಿದ್ದರೆ ಅವರಿಗೆ ಕೇಸ್ ಆಗ್ತದೆ. ಸೊ ಇನ್ ಕೇಸ್ ಮಧ್ಯದಲ್ಲಿ ಅವರಿಗೆ ಇನ್ ಕೇಸ್ ಹೋಗ್ಲಿಕ್ಕೆ ಆಗೋದಿಲ್ಲ, ಡಿಸೇಬಲ್ ಆಯಿತು, ಹುಷಾರಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಅವರಿಗೆ ಹೋಗುವ ಹಾಗೆ ಇಲ್ಲ. ಸೊ ಈ ಥರದ ರೂಲ್ಸ್ ಇಂಡಿಯಾದಲ್ಲಿ ಬಂದರೆ ಎಷ್ಟು ಚಂದ ಅಲ್ಲ. ನಾವೆಲ್ಲ NCCಯಲ್ಲಿರುವಾಗ ಎಲ್ಲ ಅಂದ್ಕೊಳ್ತಿದ್ವಿ ಆರ್ಮಿ ಏರ್ಫೋರ್ಸ್ ಅಂತ, ಅದೊಂಥರ ಟ್ರೈನಿಂಗ್, ಒಳ್ಳೆ ಟ್ರೈನಿಂಗ್ ಅದು ಆ್ಯಕ್ಚುಲಿ ದೇಶಭಕ್ತಿಗೆ. ಇಲ್ಲಿ ನಮಗೆ ಇಸ್ರೇಲಲ್ಲಿ ಹೇಗೆ ಅಂದರೆ ಅವರವರ ಸಿಟಿಸನ್ಸಿಗೆ 18 ವರ್ಷ ಆದಮೇಲೆ ಅವರ ಆರ್ಮಿ ಏರ್ಫೋರ್ಸ್ ಇಲ್ಲ ನೇವಿಗೆ ಸರ್ವಿಸ್ ಕೊಡಲೇಬೇಕು 2 ರಿಂದ 3 ವರ್ಷ. ಹಾಗೆ ಈ ವಾರದ ವಿಷಯದಲ್ಲಿ ಮಾತಾಡೋದಾದರೆ ಈಗ ಸಹ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಈಗ ಸಹ ಸೈರನ್ ಬರ್ಬೋದು. ಈಗ ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ಆಯ್ತು ಒಂದು ಹಾಗೆ ನಂಗೊಂದು ನೋಟಿಫಿಕೇಶನ್ ಬಂತು, ಮೀಶೋದು ಆರ್ಡರ್ ಬಂತಂತೆ. ಇರಲಿ, ಹಾಗೆ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಹಾಕ್ತಾ ಇದ್ದೇನೆ. ಯಾಕಂದರೆ ಒಂದು 2-3 ವೀಕ್ಸ್ ನನಗೆ ಹುಷಾರಿರಲಿಲ್ಲ, ಜ್ವರ ಇತ್ತು, ಮತ್ತು ಈ ವಾರ ಅದು ಇದು ಅಂತ ಹೇಳಿ ಸ್ವಲ್ಪ ಟ್ರಾವೆಲಿಂಗ್ ಇಶ್ಯೂ ಆಗ್ತಾ ಇತ್ತು, ಸುಸ್ತಾಗ್ತಿತ್ತು. ಸೊ ಹಾಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಲೈವ್ ಇದ್ದೆ, ನಾನು ಲೈವ್ ಇದ್ದೆ, ಸಣ್ಣ ಸಣ್ಣ ವಿಡಿಯೋ ಹಾಕ್ತಿದ್ದೆ, ಪ್ಲೀಸ್ ಫಾಲೋ ಮಾಡಿ. ಮತ್ತು ನಾನು ಎಲ್ಲಿಂದ ಅಂತ ತುಂಬ ಕ್ವಶನ್. ನಾನು ಮಂಗಳೂರಿಂದ, ಕುಲಶೇಖರ. ಅಮ್ಮ ಅಪ್ಪ ಎಲ್ಲ ಅಲ್ಲೇ, ಸೊ ಎಜುಕೇಷನ್ ಆದದಲ್ಲೇ, ಬಟ್ ಡಿಗ್ರಿ ಒಂದು ಆಗಿದ್ದು ಕಾರ್ಕಳ ನಿಟ್ಟೆ. ಇದೊಂದು ಜಸ್ಟ್ ಒಂದು ಅಡ್ವರ್ಟೈಸ್ ಥರ ನಾನೊಂದು ಹೇಳ್ತಾ ಇದ್ದೇನೆ ಅಷ್ಟೇ. ನೀವೆಲ್ಲ ಹುಷಾರಿದ್ದೀರಲ್ಲ ಗೈಸ್, ಇಂಡಿಯಾದಿಂದ ಬೇರೆ ಕಂಟ್ರಿಯಿಂದ ಎಲ್ಲ? ನಾನು ತುಂಬ ಹುಷಾರಿದ್ದೇನೆ. ನೆಕ್ಸ್ಟ್ ಟೈಮ್ ನಾನು ಆ ಥರ ಏನಾದರೂ ಹಾಕ್ಲಿಕ್ಕಿದ್ರೆ ಲೈವ್ ಬಾಂಬ್ ಟೈಪಲ್ಲಿ ಅಂತ ತೋರಿಸ್ತಿದ್ರೆ ನಾನು ತೋರಿಸ್ಬೋದು, ಬಟ್ ಆ್ಯಕ್ಚುಲಿ ಇಲ್ಲಿ ಅಲೌಡ್ ಇಲ್ಲ.
ಈ ಸೈರನ್ ಆಗುವಾಗ ಮತ್ತು ಬಾಂಬ್ ಅಂದರೆ ಇಲ್ಲಿ ವೆರಿ ಸ್ಟ್ರಿಕ್ಟ್ ಇದೆ. ಸೈರನ್ ಆದಾಗ ನಾವು ನಮ್ಮ ಸೇಫ್ಟಿ ಪ್ಲೇಸನ್ನು ನೋಡ್ಕೊಳ್ಬೇಕಾಗ್ತದೆ. ಸೊ ಯಾರಾದರೂ ಸೆಕ್ಯೂರಿಟಿ ಪೊಲೀಸ್ ಯಾರಾದರೂ ನೋಡಿದರೆ ನಮಗೆ ಸ್ವಲ್ಪ ಎನ್ಕ್ವೈರಿ ಆಗ್ತದೆ, ಯಾಕೆ ನೀವು ತುಂಬ ಕೇರ್ಲೆಸ್ ಇದ್ದೀರಾ ಅಂತ. ಅದಕ್ಕೆ ನಾನು ಯಾವುದು ಸಹ ರಿಸ್ಕ್ ತೊಗೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಮತ್ತು ಇಸ್ರೇಲ್ ಅನ್ನೋದೊಂದು ಕಂಟ್ರಿ ಇದೆ ಅಲ್ಲ, ಒಂದು ಬ್ಲೆಸ್ಡ್ ಕಂಟ್ರಿ. ಎಷ್ಟು ಸೇಫ್ ಇರ್ತೇವೆ ಅಂದರೆ ನಾವು, ಅದು ಕೆಲವೊಂದು ವಿಷಯ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಊರಲ್ಲಿದ್ದರೂ ಸಹ ಎಂಥದ್ದು ಡೇಂಜರ್ ಬರ್ಬೋದು ನಮಗೆ. ಇಲ್ಲಿ ನಮಗೆ ಇದ್ದಷ್ಟು ಸೇಫ್ಟಿ ನಾನು ಬೇರೆ, ಈಗ ನಾನು ಕಂಪೇರ್ ಮಾಡ್ತಾ ಇಲ್ಲ, ಇಂಡಿಯಾ ಇಸ್ ದ ವೆರಿ ಬೆಸ್ಟ್ ಕಂಟ್ರಿ. ಬಟ್ ನಮಗೆ ಈ ಟೈಮಲ್ಲಿ ಇಲ್ಲಿ ಕೊಡುವಂಥ ಸೇಫ್ಟಿ ಇದೆ ಅಲ್ಲ, ಮೈಂಡ್ ಬ್ಲೋಯಿಂಗ್, ಯಾವ ಬೇರೆ ಮಾತೇ ಇಲ್ಲ. ಹಾಗೆ ಮತ್ತೆ ಎಂತ ಹೇಳೋದು, ಎಲ್ಲ ಒಂದು ಟೈಮ್ ಅಲ್ವಾ. ಸೊ ಇದೇ ಒಂದು ವ್ಲಾಗಲ್ಲಿ ನಾನೊಂದು ಕಂಟಿನ್ಯೂ ಮಾತಾಡಬೇಕಂತ ಇದ್ದೆ. ಯಾವ ವಿಷಯದಲ್ಲಿ ಅಂದರೆ ಈ ದುಡ್ಡಿನ ವಿಷಯದಲ್ಲೊಂದು ಮಾತಾಡ್ಬೇಕಂತ ಇದ್ದೆ. ಈಗ ನಾವು ಏನೋ ಒಂದು ಮಾಡಬೇಕಂತ ನಾವು ಇಸ್ರೇಲಿಗೆ ಇಲ್ಲ ಬೇರೆ ಕಂಟ್ರಿಗೆ ದುಡಿಲಿಕ್ಕೆ ಬರ್ತೇವೆ, ಕರೆಕ್ಟಾ? ಈ ದುಡಿಯುವ ಟೈಮಲ್ಲಿ ನಮಗೆ ಬೇಕಂತ ನಾವು ನಮ್ಮ ಊರನ್ನು, ನಮ್ಮ ಫ್ಯಾಮಿಲಿ, ನಮ್ಮ ಟೈಮನ್ನು, ನಮ್ಮ ಏಜನ್ನು ಸ್ಯಾಕ್ರಿಫೈಸ್ ಮಾಡಿ ಬರೋದು. ಆದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ. ಕೆಲವರ ಎಕ್ಸ್ಪೆಕ್ಟೇಷನ್ ಎಂತ ಗೊತ್ತುಂಟಾ? ಆಳ್ಡ ಉಂಡತೆ ಅವಳ್ದು ಆಳು ಫಾರಿನ್ ಉಪ್ಪುನತಿ, ಅವಳು ಫಾರಿನಲ್ಲಿ ಇರೋದಲ್ಲ, ಕೊಡ್ಬೋದಲ್ಲ. ಫಾರಿನಲ್ಲಿ ಇದ್ದರೆ ಅವಳಿಗೆಂತ ಕಮ್ಮಿ, ಸ್ವಲ್ಪ ಅದು ಹೆಲ್ಪ್ ಮಾಡ್ಬೋದಲ್ಲ, ಎಷ್ಟು ದುಡ್ಡು ಮಾಡ್ತಾಳೆ ಇವಳು, ಅದು ಇದು ಅಂತ. ಸೊ ಹಾಗೆ ಮಾತಾಡುವವರಿಗೆ ನನ್ನದೊಂದು ಸಜೆಷನ್, ನಿಮಗೆ ಅಷ್ಟು ಹೇಳಲಿಕ್ಕೆ ಬರ್ತದಲ್ಲ, ನೀವು ಫಾರಿನಿಗೆ ಬಂದು ದುಡೀರಿ. ಅವ ಮತ್ತೆ ದುಡ್ಡು ಕೊಟ್ಟು ಕೂತ್ಕೊಳ್ಳಿ, ಗೊತ್ತಾಗ್ತದೆ ಅವಾಗ ಯಾರು ಯಾವಾಗ ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರಂತ. ವಿಷಯ ಅಂತ ಗೊತ್ತುಂಟ ಗೈಸ್, ಅವರು ಅವರ ಮಕ್ಕಳನ್ನು ಸೇಫ್ ಮಾಡ್ತಾರೆ. ಆದರೆ ಬೇರೆಯವರ ಮಕ್ಕಳು ಅಂದರೆ ನಮ್ಮಂಥವರ ಹತ್ರ ಸಾಲ ಅದು ಇದು ದುಡ್ಡು ಕೊಡ್ಬೇಕಂತ ಹೇಳಿ ನಮ್ಮನ್ನು ಅವರ ರೊಟೇಷನಿಗೆ ಬೀಳಿಸುದು, ಗೊತ್ತಾಯ್ತಾ? ಸೊ ಹೀಗೆ ನೀವು ಯಾರು ಸಹ ಬೀಳ್ಬೇಡಿ ಆಯ್ತಾ. ನೀವು ದೂರದ ಊರಿಂದ ದುಡಿಯುವಾಗ ಯಾರಿಗೂ ಸಹ ದುಡ್ಡು ಕೊಡ್ಲಿಕ್ಕೆ ಒಂದು ಹೋಗಬೇಡಿ. ಯಾಕಂದರೆ ಅದಕ್ಕೆ ಒಂದು ಅರ್ಥನೇ ಇರುವುದಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಫಾರಿನಿಗೆ ಬರುವುದೇ ನಿಮ್ಮ ಒಂದು ಲೈಫನ್ನು ಸೆಟ್ ಮಾಡಲಿಕ್ಕೆ. ಹಾಗಿರುವಾಗ ನೀವು ನಿಮ್ಮ ಫ್ಯಾಮಿಲಿ ಲೈಫ್ ಸೆಟ್ಲ್ ಮಾಡೋದಾದರೆ ಅವರವರ ಕೈಯಲ್ಲಿರುವುದದು, ಅವರು ಮಾಡ್ಕೊಳ್ಳಿ. ಇದು ನನ್ನ ನಿಮಗೆ ಸಜೆಷನ್. ಹಾಗೆ ಒಂದು ಹೇಳಬೇಕಂತ ಅನಿಸ್ತು, ಹೇಳಿದ್ದೇನೆ. ಸೊ ಈ ವ್ಲಾಗಲ್ಲಿ ನಾನು ಇಷ್ಟೇ ಹೇಳ್ತೇನೆ. ಸ್ವಲ್ಪ ಹುಷಾರಿಸಿಲ್ಲ, ನನಗೆ ಜ್ವರ ಇತ್ತು. ಸೊ ಸಿಗುವ ಆಯಿತಾ. ಇನ್ಸ್ಟಾಗ್ರಾಮಲ್ಲೊಂದು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಮಾತಾಡಲ್ಲ.